ಸ್ವಾಮಿ ಶರಣಂ. ಇಂದಿನ ನಿಮ್ಮ ಈ ಒಂದು VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ವ್ರತಧಾರಿಗಳು ಪೂಜೆಯಲ್ಲಿ ಪಾಲ್ಗೊಳ್ಳುವ ಒಂದು ವಿಚಾರದ ಬಗ್ಗೆ ಒಂದು ಪ್ರಶ್ನೆಯನ್ನು ಸ್ವಾಮಿಗಳು ಕೇಳಿದ್ದಾರೆ. ಅದೇನಪ್ಪ ಅಂದರೆ, ಸ್ವಾಮಿ, ನಾನು ಮಾಲಾಧಾರಣೆಯನ್ನು ಮಾಡಿದ್ದೇನೆ, ಆದರೆ ನನಗೆ ಪೂಜೆಗೆ ಕೆಲ ಸ್ವಾಮಿಗಳು ಕರೀತಾರೆ, ಆದರೆ ಅವರು ನನಗೆ ಮಾಡಿರುವಂತಹ ಮೋಸ, ನನಗೆ ಮಾಡಿರುವಂತಹ ಆ ಒಂದು ವಿರೋಧತ್ವ ಮತ್ತು ನನ್ನನ್ನು ಬಳಸಿಕೊಂಡ ರೀತಿ ನನಗೆ ಕಾಡ್ತಾನೇ ಇದೆ. ಅವರ ಮನೆಗೆ ನಾನು ಹೋಗಲೇಬೇಕಾ? ನನಗೆ ಮೋಸ ಮಾಡಿದ್ದಾರೆ ಅವರು. ಆ ಮೋಸ ಮತ್ತು ನನ್ನನ್ನು ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೂ ನಮಗೂ ಅಷ್ಟಕ್ಕಷ್ಟೇ. ನಾನು ಶಬರಿಮಲೆ ಈ ಒಂದು ವ್ರತಾಚರಣೆಯಲ್ಲಿದ್ದಾಗ ನನಗೆ ಅವ್ರ ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ನಾನೇನು ಮಾಡಲಿ ಸ್ವಾಮಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ಶಬರಿಮಲೆಯ ಆ ಒಂದು ವ್ರತವನ್ನು ಆಚರಿಸಿ ಯಾತ್ರೆಗೆ ಸಿದ್ಧರಾಗುವ ಸ್ವಾಮಿಗಳಲ್ಲಿ ವ್ರತಾಚರಣೆಗೆ ಆ ಒಂದು ಸಿದ್ಧವಾಗುವ ಮೊದಲೇ ನಾವು ನಮ್ಮ ಅರಿಷಡ್ವರ್ಗಗಳನ್ನು ಜಯಿಸಬೇಕು. ಅದರಲ್ಲಿ ವಿಶೇಷವಾಗಿ ಶತ್ರುತ್ವ ಅಥವಾ ವಿರೋಧತ್ವ ಅನ್ನೋದನ್ನು ಮರೆಯಬೇಕು. ಅದು ಶಾಶ್ವತವಾಗಿ ದೂರವಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ವಾಮಿಗಳು ಏನು ಕೇಳಿದ್ದಾರೆ ಅಂದರೆ, ಸ್ವಾಮಿ, ನಾನು ಅವ್ರ ಮನೆಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ, ಕಾಲಿಡೋಕ್ಕೆ ಮನಸ್ಸಿಲ್ಲ, ನನಗೆ ಕರೀತಾ ಇದ್ದಾರೆ, ಅಥವಾ ಪೂಜೆ ಅಂತ ಇದೆ, ನಾನು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಸ್ವಾಮಿ ಅಂತ ಕೇಳಿದ್ದಾರೆ. ಸ್ವಾಮಿ, ದಯಮಾಡಿ ಯಾರೊಬ್ಬರೂ ಕೂಡ ಇಂತಹ ಆ ಒಂದು ವಿಚಾರಗಳಲ್ಲಿ ತಮ್ಮ ಮನಸ್ಸಿಗೆ ಗೊಂದಲಕ್ಕೆ ಆಸ್ಪದ ಕೊಡಬೇಡಿ. ಯಾರೇ ಕರೆಯಲಿ, ಯಾರೇ ಕರೆಯದಿರಲಿ, ಯಾರ ಮನೆಯೇ ಆಗಿರಲಿ, ಪರಿಚಯಸ್ಥರಾಗಿರದಿರಲಿ, ತಾವು ಆ ಭಗವಂತನ ಪೂಜೆ ನಡೀತಾ ಇದ್ದರೆ ಆ ಸಂದರ್ಭದಲ್ಲಿ ತಾವು ಅಲ್ಲಿದ್ದರೆ ಅಲ್ಲಿ ಹೋಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆ ಪೂಜೆಯಲ್ಲಿ ಪಾಲ್ಗೊಂಡು ಅಲ್ಲಿ ನೀಡುವ ಪ್ರಸಾದವನ್ನು ಸ್ವೀಕರಿಸಿ ವೈರತ್ವದಿಂದಲೇ ಒಂದು ಏನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಶಾಂತಿ, ಸಂಯಮ ಮತ್ತು ಸಹನೆಯೇ ನಮ್ಮ ವ್ರತದ ಅಡಿಭಾಗ ಮತ್ತು ಆದಿಭಾಗ ಮತ್ತು ಅಂತ್ಯಭಾಗ ಎಲ್ಲವೂ ಕೂಡ ಅದೇ ಆಗಿರುತ್ತೆ. ಅದಕ್ಕಾಗಿ ಸಹನೆ, ಶಾಂತಿ, ಸಂಯಮ ಇರಬೇಕಾದ್ರೆ ಆ ವೈರತ್ವ ಅವ್ರು ಏನು ಮಾಡಿದ್ರು ಅನ್ನೋದನ್ನು ನೀವು ಮರೆತು ಬಿಡಿ. ನೀವು ಹೋಗಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಮತ್ತೆ ನಿಮ್ಮ ಬಾಂಧವ್ಯ ಗಟ್ಟಿ ಮಾಡಲಿಕ್ಕೆ, ಆ ಬಾಂಧವ್ಯ ಬೆಸೆಯಲಿಕ್ಕೆ ಈ ಪೂಜೆಯೇ ಒಂದು ಸಹಕಾರ ಆಗ್ಬೋದು. ಮನುಷ್ಯ ತಪ್ಪು ಮಾಡುವುದು ಸಹಜ. ಆ ತಪ್ಪನ್ನು ತಿದ್ದಿ ನಡೆಯಬೇಕಾದ್ದು ಅನಿವಾರ್ಯ. ಯಾಕೆಂದರೆ ತಪ್ಪು ಮಾಡಿದ್ದನ್ನು ಪುನರ್ ತಪ್ಪು ಮಾಡಲಿಕ್ಕೆ ನೀವೀಗ ಪೂಜೆಗೆ ಹೋಗಲಿಲ್ಲ ಅಂದರೆ ನಾನು ಏನೋ ತಪ್ಪು ಮಾಡಿದ್ದೆ, ಅದಕ್ಕೆ ಅವರು ಬರಲಿಲ್ಲ ಅನ್ನೋ ಒಂದು ಬೇಸರದ ಸಂಗತಿ, ವಿರೋಧತ್ವ ಮತ್ತೆ ಹೆಚ್ಚಾಗುತ್ತೆ. ಆ ಹೆಚ್ಚಾಗುವ ಆ ಒಂದು ವಿರೋಧತ್ವವನ್ನು ಮೊಳಕೆಯಲ್ಲೇ ಚಿವಿಟಿ ಆ ಒಂದು ಬಾಂಧವ್ಯಕ್ಕೆ ಮತ್ತು ಪ್ರೀತಿ ವಾತ್ಸಲ್ಯಕ್ಕೆ ನಾವು ಶರಣಾಗೋಣ ಮತ್ತು ಅದರಿಂದ ನಾವು ಕಲಿತುಕೊಳ್ಳೋಣ. ಯಾರೊಬ್ಬರಿಂದ ಶರಣಾಗಿ ನಾನೇನೋ ಕ್ಷಮೆ ಕೇಳ್ತಾ ಇದ್ದೀನಿ ಅಥವಾ ನಾನು ತಪ್ಪು ಮಾಡಿದವ್ರ ಮನೆಗೆ ಹೋಗ್ಬಿಟ್ಟು ನಾನು ಚಿಕ್ಕವನಾಗ್ತಾ ಇದ್ದೀನಿ ಅನ್ನೋ ಭಾವನೆ ಯಾರಿಗೂ ಬೇಡ. ಇಲ್ಲಿ ಅವರು ಚಿಕ್ಕವರಲ್ಲ, ನೀವು ದೊಡ್ಡವರು ಅಲ್ಲ, ಎಲ್ಲರೂ ಸರಿಸಮಾನರೇ, ಎಲ್ಲರೂ ಆ ಅಯ್ಯಪ್ಪನ ಭಕ್ತರೇ, ಎಲ್ಲರೂ ಆ ಅಯ್ಯಪ್ಪನ ಪುತ್ರರೇ, ಎಲ್ಲರೂ ಈ ಪರಿಸರದ ಜೀವಿಗಳಾಗಿದ್ದು ಪರಿಸರವನ್ನೇ ದೇವರೆಂದು ಪೂಜಿಸುವ ಈ ಸಂದರ್ಭದಲ್ಲಿ, ಪೂಜೆಯ ಸಂದರ್ಭದಲ್ಲಿ ಕರೆದಾಗ ಅಥವಾ ಕರೆಯದಿದ್ದರೂ ಕೂಡ ನೀವು ಅವರ ಮನೆಗೆ ಹೋಗಿ ಆ ಬೇಸರದ ಸಂಗತಿಗಳನ್ನು ವ್ರತಾನುಷ್ಠಾನದ ಪ್ರಾರಂಭದಲ್ಲೇ ತಾವೆಲ್ಲ ಮರೆತು ಬಿಡಬೇಕು. ಎಲ್ಲವನ್ನ ಮರೆತು ಇಂತಹ ಒಂದು ಸನ್ನಡತೆಯ ಮಾರ್ಗದಲ್ಲಿ ನಡೆಯಲಿಕ್ಕಾಗಿಯೇ ಆ ಭಗವಂತ ಮಂಡಲ ಕಾಲ ವ್ರತವನ್ನು ನೀಡಿದ್ದಾನೆ. ಅದನ್ನು ಪಾಲಿಸಿ ಸ್ವಾಮಿ. ತಾವು ದಯಮಾಡಿ ಅವರ ಮನೆಗೆ ಹೋಗ್ಬೋದು. ಇದು ಈ ಅಲ್ಪಮತಿಗೆ ತೋಚಿದಂಥ ವಿಚಾರ ಸ್ವಾಮಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ತಿದ್ದಿ ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ, ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ VSS ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಸ್ವಾಮಿಯೇ ಶರಣಮಯ್ಯಪ್ಪ.